ಗಾಂಧಿ ಅವರ 35ನೇ ಪುಣ್ಯತಿಥಿಯ ಸ್ಮರಣೆಯ ಸನ್ಮಾನಾರ್ಥಕವಾಗಿ 12ನೇ ವಾರ್ಷಿಕ ಸ್ಮರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ಎಲ್ಲ ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳನ್ನು ನಾನು ವೇದಿಕೆ ಮೇಲೆ ಕರೆಯುತ್ತಿದ್ದೇನೆ. أعوذ بالله من الشيطان الرجيم. بسم الله الرحمن الرحيم. ولا تحاضون على طعام المسكين وتأكلون التراث أكلا لما وتحبون المال حبا جما كلا إذا دكت الأرض دكا دكا وجاء ربك والملك صفا صفا وجيء يومئذ بجهنم يومئذ يتذكر الإنسان وأنى له الذكرى يقول يا ليتني قدمت لحياتي فيومئذ لا يعذب عذابه أحد ولا يوثق وثاقه أحد يا أيتها النفس المطمئنة ارجعي إلى ربك راضية مرضية فادخلي في عبادي وادخلي جنتي صدق الله العظيم. ಗಫರ್ ಖಾನ್ ಅವರನ್ನು ನೆನೆಸ್ಕೊಳ್ಳುವಂತ ಒಂದು ಕಾರ್ಯಕ್ರಮ ಇವತ್ತು ಇಟ್ಟಿದಾರಲ್ಲ, ಸಲೀಂ ಸರ್ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಮೂಲಕ ಇವರೆಲ್ಲರಿಗೂ ನಾವು ಆತ್ಮೀಯವಾದಂತ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಮಾಡ್ಬೇಕಂತ ಬಂದಾಗ ಶಂಕರಣ್ಣ ಅಲ್ಗತ್ತಿ ಅವರು ಅದಕ್ಕೆ ಕೈ ಜೋಡಿಸಿ ಒಂದೆರಡು ಕ್ರಾಂತಿ ಗೀತೆಗಳನ್ನು ಆಡಿಸಿದಕ್ಕೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ, ನಾವು ವೈಯಕ್ತಿಕವಾಗಿ ಯಾರಿಗೆ ಆ ಕಾರ್ಯಕ್ರಮಗಳ ಸ್ವಾಗತ ಕೊಡ್ತಾ ಹೋದ್ರ ಈ ನಾವು ಸಂವಾದ ಮತ್ತು ಅವರ ಭಾಷಣಗಳನ್ನು ಕೇಳಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಖಾನ್ ಅಬ್ದುಲ್ ಗಫರ್ ಖಾನ್ ಗಡಿನಾಡ ಗಾಂಧಿ ಅಂತ ಹೆಸರಾಗಿದ್ದ ಅವ್ರದ 35ನೇ ಪುಣ್ಯತಿಥಿಯ ಅಂಗವಾಗಿ 12ನೇ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದಂತ ರಾಷ್ಟ್ರೀಯ ಸಂಯೋಜಕರಾದಂತ ಶ್ರೀ ಫೈಜಲ್ ಖಾನ್ ಅವರೊಂದಿಗೆ ವೇದಿಕೆ ಮೇಲೆ ಇದ್ದಂತ ಎಲ್ಲ ಅತಿಥಿ ಗಣ್ಯರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ನಾನು ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು ಮಹದೇವ ದೊಡಮನಿಯವರಿಗೆ ಸ್ವಾಗತ ಭಾಷಣವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ. ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಸನ್ಮಾನ ಸಮಾರಂಭ.
ನಮಸ್ಕಾರ. ನೀನು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ನೆನಪಿನೊಳಗೆ ಕಳೆದ 12 ವರ್ಷಗಳಿಂದ ಪ್ರತಿ ವರ್ಷ ಒಂದು ಅವರ ಸ್ಮರಿಸಿಕೊಳ್ತಾ ಜನರೊಳಗೆ ರಾಷ್ಟ್ರೀಯ ಪ್ರಜ್ಞೆ ಬೆಳಿಬೇಕೆನ್ನುವಂತಹ ಆಶಯ ಇಟ್ಟುಕೊಂಡು ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಬಂದಂತಹ ಎಲ್ಲ ಮನಸ್ಸುಗಳಿಗೆ ಮೊದಲಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ. ಬಹಳ ಗಾಂಧಿಯವರು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರ ಬಗ್ಗೆ ಎಂಥ ಅಭಿಪ್ರಾಯ ಹೊಂದಿದ್ರು ಅನ್ನೋದ್ರ ಬಗ್ಗೆ ಒಂದು ಅವರೇ ಬರೆದಂಥ ಗಾಂಧಿಯವರು ಬರೆದಂತೆ ಒಂದು ಲೇಖನ ಇದೆ. ಅದನ್ನು ನಾನು ಓದಿದೆ. ಗಾಂಧಿ ಗೊತ್ತಿದ್ದವ್ರು ಖಾನ್ ಅಬ್ದುಲ್ ಗಫಾರ್ ಖಾನ್ ಗೊತ್ತಿರಲೇಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಪ್ರಮುಖರೊಳಗೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಸರಿಸಮಾನವಾಗಿ ಗಾಂಧಿ ನಿಂತ್ಕೊಳ್ತಾರೆ. ಅಂಥ ಮಹಾನ್ ವ್ಯಕ್ತಿಯನ್ನ ಇವತ್ತು ಸ್ಮರಿಸಿಕೊಳ್ಳುವ ಸಂದರ್ಭದೊಳಗೆ ಪ್ರಜ್ಞಾವಂತ ಮುಸ್ಲಿಮ್ಸ್, ಎಜುಕೇಟೆಡ್ ಅಂತ ಏನು ಹೇಳ್ತೀವಿ, ಎಜುಕೇಟೆಡ್ ಮುಸ್ಲಿಮ್ಸ್ ಅಲ್ಲಿ ಬರ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಏನನ್ನು ಹೇಳ್ತದೆ ಅಂತ ಇದು. ಯಾಕೆ ಹೀಗೆಲ್ಲ ಒಂದಿಷ್ಟು ಈ ಹಿನ್ನೆಲೆಯೊಳಗೆ ನಮ್ಮ ಆತ್ಮವನ್ನು ನಾವು ವಿಮರ್ಶೆ ಮಾಡ್ಕೋಬೇಕಾಗಿದೆ. ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಯಾವಾಗಲೂ ಸಣ್ಣವರಿರುವಾಗ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನಾವು ಓದಿದ್ದು ಗಡಿನಾಡ ಗಾಂಧಿ, ಫ್ರಾಂಟಿಯರ್ ಗಾಂಧಿ, ಖಾನ್ ಅಬ್ದುಲ್ ಗಫಾರ್ ಖಾನ್. ಸಡನ್ ಆಗಿ ಕಣ್ಮುಂದೆ ಬರೋದಂತಂದ್ರೆ ಒಂದು ಎತ್ತರದ ವ್ಯಕ್ತಿ, ಗಿಳಿ ಮೂಗಿನ ವ್ಯಕ್ತಿ, ಎಲ್ಲರ ಜೊತೆ ಹೋಗುವಾಗ ಎಲ್ಲರಿಗಿಂತ ಎತ್ತರ ಕಾಣೋದು, ಗಾಂಧೀಜಿ ಜೊತೆ ಇರೋ ಚಿತ್ರ ಕಣ್ಣಿಗೆ ಬರ್ತದೆ. ಇವ್ರದ್ದು ಒಂದೇ ಒಂದು ಅಂತಂದ್ರೆ ಶಾಂತಿವಾದ, ಶಾಂತಿ ಪ್ರಿಯರು. ಸೊ ನಾನ್ ವೈಲೆನ್ಸ್ ಅನ್ನ ಇವರು ಅದನ್ನೇ ತಮ್ಮ ಒಂದು ಧ್ಯೇಯವಾಗಿ ಇಟ್ಕೊಂಡ್ರು. ಶಂಕರ್ ಕಲಗತ್ತಿ ಸರ್ ಹೇಳ್ದಂಗೆ ಅದು ಎಲ್ಲರಿಗೂ ಬೇಕಾಗಿದೆ, ಬರೀ ಒಂದೇ ಜಾತಿಯವರಲ್ಲ, ಎಲ್ಲರೂ ಇವತ್ತು ಬರಬೇಕಾಗಿತ್ತು. ಯಾಕಂದ್ರೆ ಗಡಿನಾಡ ಗಾಂಧಿ ಎಲ್ಲರ ಒಂದು ಲೀಡರ್, ಬರೀ ಒಂದೇ ಸಮುದಾಯದ ಲೀಡರ್ ಅಲ್ಲ. ಆಗಿನ ಕಾಲದಲ್ಲಿ ಪಾರ್ಟಿಷನ್ ಆಗಿರಲಿಲ್ಲ, ಆಗಿನ ಕಾಲದಲ್ಲಿ ಅವರು ನಮ್ಗೆಲ್ಲರೂ ನಮ್ಮ ಜೊತೆ ನಿಂತು ಎಲ್ಲರಿಗೂ ಹೋರಾಡಿದವರು, ಬ್ರಿಟಿಷರ ವಿರುದ್ಧ ಹೋರಾಡಿದವರು. ಸೊ ಎಲ್ಲ ಸಮುದಾಯದ ಜನ ಇವತ್ತು ಬರಬೇಕಾಗಿತ್ತು, ಬಂದಿಲ್ಲ, ಖೇದವಾಗ್ತದೆ. ಒಂದೇ ಒಂದು ನಾನು ಹೇಳ್ತೇನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಪ್ರೆಸಿಡೆಂಟ್ ಆಗಬೇಕು ಅಂತ ಕೇಳಿಕೊಂಡಾಗ ಅವರು ಅದನ್ನ ಬೇಡ ಅಂತಂದ್ರು. ಖಾನ್ ಅಬ್ದುಲ್ ಗಫಾರ್ ಖಾನ್ ಒಂದೇ ಹೇಳಿದ್ರು ಅವರು, ನಾನೊಬ್ಬ ಸಾಧಾರಣ ಸೈನಿಕ. ಯಾವ ಸೈನಿಕ? ನಾನು ಖುದಾಯಿ ಖಿದ್ಮತ್ಗಾರ, ದೇವರ ಸೇವಕ ನಾನು. ಮತ್ತೆ ನಾನು ಸೇವೆಯನ್ನು ಅಷ್ಟೇ ಮಾಡ್ತೀನಿ, ನನಗದು ಪ್ರೆಸಿಡೆಂಟ್ಶಿಪ್ ಯಾವುದು ಬೇಡ ನನಗೆ ಅಂದ್ರೆ ಅಷ್ಟು ಕೆಲಸ ಮಾಡಿದ್ರು ಕೂಡ ಅವರು ಮೇಲಿನ ಇದಕ್ಕೆ ಹೋಗ್ಲಿಲ್ಲ. ಕೆಳಗಿನ ಗ್ರಾಸ್ ರೂಟ್ ಲೆವೆಲ್ ಅಂತ ಹೇಳ್ತೀವಿ ನಾವು, ವಿಲೇಜಸ್, ನಾವು ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡಬೇಕಾಗಿದೆ. ಅವರು ಅದನ್ನ ಮಾಡ್ತಾ ಇದ್ರು, ನಾನು ಅದನ್ನೇ ಮಾಡ್ತೀನಿ, ಎಲ್ಲರನ್ನೂ ಒಟ್ಟುಗೂಡಿಸ್ತೀನಿ, ಒಂದಾಗಿ ಬಾಳೋಣ ಅಂತ ಇದನ್ನ ಅವರು ಹೇಳಿದ್ದು ತುಂಬಾ ಇಷ್ಟ ಆಗ್ತದೆ. ಅದೇ ರೀತಿಯಾಗಿ ಅಜ್ಜನವರು KLE ಸಂಸ್ಥೆಯ ಒಬ್ಬರಾದ ಸಂಸ್ಥಾಪಕರು. ಆದರೆ ಸ್ವಾತಂತ್ರ್ಯೋದ್ಯಮ ಇನ್ನೂ ಏನು ಲೈಫ್ ಮೆಂಬರ್ ಆಗುವ ಅಂತ ಸಂದರ್ಭದಲ್ಲಿ ಅದನ್ನ ಬಿಟ್ಟು ಕೊಟ್ಟು, ನನಗೆ ಬೇಡ ಇದು ಅಂತ ಹೇಳಿ ನಮ್ಮ ಅಜ್ಜನವರು ಕೂಡ ಪದ್ಮಶ್ರೀ ಸರ್ದಾರ್ ಬಿಟ್ಟು ಕೊಟ್ಟರು, ಲೈಫ್ ಮೆಂಬರ್ಶಿಪ್ ಬಿಟ್ಟು ಕೊಟ್ಟು ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದವರು. ಸೊ ಈ ಇಬ್ಬರದು ನೋಡಿದ್ರೆ ಒಂದು ಸೇವಾ ಭಾವ, ಜನರೊಡನೆ ಇದ್ದು ಕೆಲಸ ಮಾಡ್ಬೇಕು ಅನ್ನೋದು ಒಂದು ಸಾಮ್ಯತೆ ನಾನು ಕಾಣ್ತೀನಿ. ಗಾಂಧಿಯ ಜೊತೆಗೆ ಸರಿಸಮನಾಗಿ ನಿಲ್ಲಬಲ್ಲ ಎತ್ತರದ ವ್ಯಕ್ತಿತ್ವ, ಬರೀ ಫಿಸಿಕಲ್ ಸ್ಟೇಚರ್ ಅಷ್ಟೇ ಅಲ್ಲ, ದಿ ಇಂಟೆಲೆಕ್ಚುವಲ್ ಸ್ಟೇಚರ್, ದಿ ಸ್ಪಿರಿಚುವಲ್ ಸ್ಟೇಚರ್ ಎನಿ ಸೆನ್ಸ್ ದಟ್ ಗಾಂಧೀಜಿಗೆ ಸರಿಸಮನಾಗಿ ನಿಲ್ಲಬಲ್ಲ ಮತ್ತೊಬ್ಬ ಧೀರೋದಾತ್ತ ನಾಯಕ, ಈ ದೇಶ ಕಂಡಂಥ ಒಬ್ಬ ಅತ್ಯಂತ ಮುಂಚೂಣಿಯ ಶಾಂತಿ ದೂತ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರನ್ನು ನೆನಪಿಸಿಕೊಳ್ಳುವುದೇ ಒಂದು ಪುಣ್ಯದ ಕೆಲಸ. ಅಂತ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗುವುದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತದೆ. ನಮ್ಮ ನಾಡು, ಕನ್ನಡ ನಾಡು, ಕರ್ನಾಟಕ ಈ ಶಾಂತಿ ದೂತನನ್ನು ಹೇಗೆ ಗೌರವಿಸ್ತೀವಿ? ಮೊದಲನೇದ
ಜನ ಮರೆತು ಬಿಟ್ಟಿದ್ದಾರೆ. ಈಗಾಗಲೇ ಬಹಳ ಚೆನ್ನಾಗಿ ಶಂಕರ್ ಅವರು ಗುರುತಿಸಿ ಬಹಳ ನೋವಿನಿಂದ ಆ ಮಾತು ಹೇಳಿದ್ರೆ ಅವರು, ಯಾರನ್ನು ನಾವು ನೆನಪಿಸಿಕೊಳ್ಬೇಕೋ ಅವ್ರು ನೆನಪಿಸಿಕೊಳ್ತಾ ಇಲ್ಲ ನಾವು. ಯಾರು ಸಾರ್ವಜನಿಕ ಸ್ಮರಣೆಯಿಂದ ಮರೆಯಾಗಬೇಕು ಅವರನ್ನು ನೆನಪಿಸಿಕೊಳ್ತಾ ಇದ್ದೇವೆ ನಾವು. ಯಾರು ಹಿಂಸೆಯನ್ನು ಪುಷ್ಟೀಕರಿಸ್ತಾರೋ, ಯಾರು ವಿಭಜನೆಯನ್ನು ಪುಷ್ಟೀಕರಿಸ್ತಾರೋ, ಯಾರು ವಿಧ್ವಂಸಕತೆಯನ್ನು ಪುಷ್ಟೀಕರಿಸ್ತಾರೋ, ಯಾರು ಕೋಮು ವಿಧ್ವಂಸಕತೆಯನ್ನ ಇವತ್ತು ಮುಂದೆ ಮಾಡ್ತಿದ್ದಾರೋ ಅವರು ನಮ್ಮ 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 ನೆನಪಿಗೆ ಬರ್ತಾ ಇದ್ದಾರೆ, ನಮ್ಮ ಸ್ಮರಣೆಗೆ ಬರ್ತಾ ಇದ್ದಾರೆ. ಯಾರು ಶಾಂತಿ ದೂತರು, ಯಾರು ಸತ್ಯ ಅಹಿಂಸೆಗಾಗಿ ತಮ್ಮ ಇಡೀ ಬದುಕನ್ನ, ತಮ್ಮ ಇಡೀ ಶಕ್ತಿಯನ್ನು ವಿನಿಯೋಗಿಸಿದರೋ ಅವರು ನೆನಪು ಮಾಡ್ಕೊಳ್ಳುವಂಥ ಒಂದು ವ್ಯವಧಾನ ನಮ್ಗೆ ಇಲ್ಲದೆ ಇರುವಂಥದ್ದು ಖಂಡಿತ ಅದು ನೋವಿನ ಸಂಗತಿ, ನಾನು ಹೋಗ್ತೇನೆ. ಆದಾಗ್ಯೂ ನಮ್ಮ ನಾಡು ಕರ್ನಾಟಕ ಈ ಮನುಷ್ಯನನ್ನ, ಈ ಹಿರಿಯನನ್ನ ಗೌರವಿಸಿದೆ. ಅದು ಯಾವ ರೀತಿ ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಶಂಕರ್ ಲಗಟ್ಟಿ ಒಂದು ಟೆಕ್ಸ್ಟ್ ಓದಿದ್ರು. ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತ ಒಬ್ಬ ಹಿರಿಯರ ಮೇಲೆ ಪೂರ್ಣ ಪ್ರಮಾಣದ ಗ್ರಂಥ ಇಲ್ಲ, ಒಂದು ದೊಡ್ಡ ಕ್ಲಾಸಿಫೈ ಫುಲ್ ಫ್ಲೆಜ್ಡ್ ಅಕೌಂಟ್ ಆನ್ ದಿ ಲೈಫ್ ಆಫ್ ಖಾನ್ ಅಬ್ದುಲ್ ಗಫಾರ್ ಖಾನ್. ಅಲ್ಲೇ ಇಲ್ಲಿ ಕೆಲವಷ್ಟು ಹರಿದು ಹಂಚಿ ಹೋದ ಮಾಹಿತಿ. ಫಾರ್ ಎಕ್ಸಾಂಪಲ್, ಗಾಂಧೀಜಿಯ ಆತ್ಮಚರಿತ್ರೆಯನ್ನು ಜಾಗತಿಕವಾಗಿ ಗಾಂಧಿ ವೆಂಟ್ ಗ್ಲೋಬಲ್ by the biography written by a great American journalist known as Louis Fisher. ಈ ಲೂಯಿ ಫಿಶರ್ ಖಾನ್ ಅಬುಲ್ ಗಫಾರ್ ಖಾನ್ ಅವ್ರ ಬಗ್ಗೆ ಏನು ಬರೆದಿರಬಹುದು ಅನ್ನೋದನ್ನು ನಾನು ಓದ್ತಾ ಇದ್ದೇನೆ. ಹೇಳ್ತಾರೆ ಅವರು, ಬಹಳ ಗಂಭೀರವಾದ ಮಾತನ್ನ ಲೂಯಿ ಫಿಶರ್ ಹೇಳ್ತಾರೆ. ಗಾಂಧಿ ವಾಸ್ ಅ ಸ್ಟ್ರಾಂಗ್ ಅಪೋನೆಂಟ್ ಆಫ್ ದಿ ಟೂ ನೇಷನ್ ಥಿಯರಿ. ಈ ಕಾಲದಲ್ಲಿ ನಿಂತು ನಾವು ಇತಿಹಾಸವನ್ನ ಪರಿಶೀಲಿಸುವುದಾದ ಜಿನ್ನಾ ಮತ್ತು ಸಾವರ್ಕರ್ ಮಾದರಿಯ ಎರಡು ರಾಷ್ಟ್ರದ ಸಿದ್ಧಾಂತ ಏನಿದೆ ಅಲ್ಲ, ಹಿಂದೂಸ್ ಅಂಡ್ ಮುಸಲ್ಮಾನ್ಸ್ ರೆಪ್ರೆಸೆಂಟೆಡ್ ಟೂ ನೇಷನ್ಸ್ ಅನ್ನುವಂಥ ಒಂದು ಫೇಕ್ ಥಿಯರಿ ಇತ್ತಲ್ಲ, ಈ ಥಿಯರಿಯನ್ನು ಗಾಂಧೀಜಿಯವರು ಎಷ್ಟು ಉಗ್ರವಾಗಿ ವಿರೋಧಿಸಿದರೋ, ಎಷ್ಟು ಉಗ್ರವಾಗಿ ನಿರಾಕರಿಸಿದರೋ, ಅಷ್ಟೇ ಉಗ್ರವಾಗಿ, ಅಷ್ಟೇ ತೀವ್ರವಾಗಿ ಮತ್ತು ಅಷ್ಟೇ ನೇರವಾಗಿ ನಿರಾಕರಿಸಿದ ವ್ಯಕ್ತಿಗಳಲ್ಲಿ ಅತ್ಯಂತ ಮುಂಚೂಣಿಯ ಸಾಲಿನಲ್ಲಿ ನಿಲ್ಲುವಂಥವರು ಖಾನ್ ಅಬ್ದುಲ್ ಗಫಾರ್ ಖಾನ್ ಅನ್ನುವಂಥದ್ದು ಇತಿಹಾಸದಲ್ಲಿ ದಾಖಲಾಗಿದೆ ಅನ್ನುವಂಥ ಮಾತನ್ನು ಲೂಯಿ ಫಿಶರ್ ಹೇಳ್ತಾರೆ. जब ये सलीम सोने खान साहब से बात हुई कि हमें खान साहब को लेके यहाँ कुछ करना है, तो मैंने इनको पहले दिन कहा था कि हम 5 लोग हम आए हुए, 5-6 लोग हम आए हैं. मैं हूँ, इनाम भाई पौंडीचेरी से हैं, बिलाल भाई महाराष्ट्र से हैं, अंशुल उत्तर प्रदेश से हैं, अरफात बेलगाम से हैं, मौलाना तुमकूर से हैं, और ज़बीउल्लाह जिन्होंने एनआरसी में लड़ाई लड़ी है और उन पर मुकदमा भी लगा है, उसकी वजह से वो खुद भी वकील हैं. बिल्कुल युवाएं जरा खड़े हो जाइए, जो लोग आए हैं तो गणेश देवी जी देख लें. ज़बीउल्लाह खुद लड़ाई लड़ रहे हैं वकीलों के. मौलाना गांव में शिक्षा और उसको लेके जबरदस्त काम कर रहे हैं, ये दोनों कर रहे हैं. माते अरफात बेलगाम के हैं, लेकिन पूरा देश इनका है. ये साल में 11 महीने पूरे देश में रहते हैं और मोहब्बत बांटते हैं. तो मैंने भी कहा कि अंशुल को हम लोग ने इस बार जो अपना हमारा अंकित और जुनैद सोशल हार्मनी अवार्ड है, क्योंकि अंकित की हत्या मुस्लिम समाज की तरफ से की गई थी और जुनैद की हत्या जब वो ईद की शॉपिंग करने के लिए एक 17-18 साल का नौजवान आया था, तो उसकी हत्या दूसरे धर्म के लोगों ने की. तो हमने उनकी याद में एक अवार्ड शुरू किया है जो हम देश में मोहब्बत बांटने वाले युवाओं को हर साल देते हैं. तो इस साल का अवार्ड अंशुल चौहान को मिला और इलैया कुमार को मिला है, जो तमिलनाडु से हैं. मुझे भी लगा कि जैसे बड़ी बड़ी कंपनियां होती हैं तो फिर वो अपना प्रोडक्ट पाउच में शुरू कर देती है. उनको लगता है कि हमें लोगों के बीच जाना है. तो हमें भी कल से, जब से मैं यहाँ आया हूँ, छोटी छोटी मीटिंग हो रही है, बात हो रही है. यहाँ जो तीनों हमारे बहुत ही जबरदस्त स्पीकर हैं जिन्होंने खान साहब के बारे में बताया है और खुदाई खिदमतगार के बारे में बताया. कल से जो भी मुझसे कहता है मैं क्या करूं, तो मैं कहता हूं तुम मोहब्बत करना शुरू कर दो. अगर आप लोग उर्दू समझते होंगे तो मैं एक शेर छोटा सा है वो पढ़ के सुनाऊंगा और उसके बाद 1-2 लफ्ज और कहूंगा. वो मेरे चेहरे तलक, देखिए नॉन वायलेंस में कितनी ताकत है.
अच्छा, नॉन वायलेंस भी गांधीवादियों से भी गलती होती है। ये समझते हैं कि नॉन वायलेंस सुबह उठ जाओ 5 बजे चरखा चला लो। इससे नॉन वायलेंस से पहले आपको मोहब्बत सिखाना पड़ेगी। तुलसीदास ने कहा है कि जब बच्चा माँ के बाल नोचता है तो वो उसको और संभाल लेती है कि कहीं मेरा बच्चा गिर न जाए। तो नॉन वायलेंस की पहली सीढ़ी मोहब्बत। जिसको मोहब्बत करना आ गई वो कहेगा हाँ भाई नॉन वायलेंस होता है, और जिसके मन में मोहब्बत नहीं है वो कहेगा नॉन वायलेंस से कुछ नहीं होता। अगर हमारी ये जितनी माएं हैं, अगर ये हिंसा का मुकाबला हिंसा से दे तो आधी आबादी खत्म हो जाए। मैं अपने एक दोस्त के यहाँ गया, उसके मुंह पे पूरा मोबाइल बना हुआ था। मैंने कहा ये क्या हुआ? बोला मेरे 2 साल के बच्चे ने मेरे मुंह पे मार दिया, और इतना मारा क्या 4 दिन हो गया लेकिन निशान पड़ा है। तो मैंने कहा आपने कुछ नहीं किया? बोले मैंने उसको गले से लगा दिया। तो नॉन वायलेंस की बुनियाद मोहब्बत होती है। एक शेर है, वो मेरे चेहरे तलक नफरतें लाया तो था, वो मेरे चेहरे तलक नफरतें तो लाया तो था, मैंने उसके हाथ चूमे और बेबस कर दिया। ये ताकत है। मैं ये सोच रहा था कि खान अब्दुल गफ्फार साहब के बारे में इतना सब सुनने के बाद हम यहाँ से जब जाएंगे तो क्या मैसेज लेके जाएंगे, दिस इज मोर इम्पोर्टेंट। तो हमको एक होता ना, एक लेक्चर सुनने के बाद में, एक सेमिनार सुनने के बाद में एक कैरी होम मैसेज रहता है, क्या मैसेज हम लेके जाएंगे। तो मैं वो मैसेज के बारे में यहाँ पे बैठे बैठे सुन रहा था, और मैं ये भी देख रहा था कि खान अब्दुल गफ्फार साहब अपने जो संस्था का नाम खुदाई खिदमतगार क्यों रखा, उनको उसके लिए इंस्पिरेशन कहाँ से मिली? क्योंकि हम भी जब भी हम कोई एक ऑर्गेनाइजेशन स्टार्ट करते हैं उसका नाम हम एक अच्छा रखना चाहते हैं, उसका एक मोटो होता है, हमारी आइडियोलॉजी होती है, उस आइडियोलॉजी को बेस करके हम वो संस्था का नाम रखते हैं। तो गफ्फार साहब ने जो नाम रखा उसका नाम था खुदाई खिदमतगार, सर्वेंट्स ऑफ अल्लाह, देवर सेवक। तो मुझे लग रहा था कि ये इंस्पिरेशन वहां उनको कहाँ से मिला। तो फिर शायद मैंने सोचा कि ये इंस्पिरेशन ऑलरेडी इस्लाम में है, इसके अंदर उसका कंसेप्ट बना हुआ है, वहीं से उन्होंने इस कंसेप्ट को लेके एक मुहिम उन्होंने चलाई, और वही मुहिम आज सारी दुनिया में एक फैल रही है। मुझे लगता है कि उसके बारे में मैं कुछ तशवीश करूं। फिर मैंने सोचा कि हाँ, ये इस्लाम में ये इसकी एक पहलू, इसकी एक सोच है, उसी के बुनियाद के ऊपर खान अब्दुल गफ्फार साहब ने इस मुहिम को छेड़ा है। शायद फैसल साहब बेहतर जानते होंगे, लेकिन मैं जब सोच रहा था कि मेरे दिमाग में ये बात आई कि इस्लाम में क्या चीज़ है। इस्लाम में हमने देखते हैं कि इस्लाम में एक चीज़ है, उसका नाम है हुकूक अल्लाह और हुकूकुल इबाद। कौमों के बीच में ये असमझोती, मिसअंडरस्टैंडिंग वो बहुत बड़ी, और हिंदुत्व का एजेंडा ये बड़ी वॉल बनी है। ये दीवारें तोड़ना, निकालना और प्यार का माहौल फैलाना हमारे फेडरेशन के लिए भी अच्छा रहेगा, हमारे समाज के लिए अच्छा रहेगा, हमारे कौमों के लिए अच्छा रहेगा, और हमारे ज्ञान के ग्रहण के लिए भी अच्छा रहेगा। इट विल बी एब्सोल्युटली दी नेसेसरी थिंग जो खुदाई खिदमतगार कर रहे हैं। बट माय प्रेजिंग यू एंड थिंकिंग दैट माय ड्यूटी इज ओवर विल बी ए क्राइम। हम कहें कि फैसल साहब कितना अच्छा काम कर रहे हैं, कितना अच्छा आदमी है, वो यहाँ तक आए थे, देखिए उनकी वगैरह वगैरह, और फिर कल सुबह उठ के हम अपने पड़ोसी का तिरस्कार करना शुरू रखे, तो मैं नहीं मानता कि वी आर फेयर टू दिस मैन। मैं नहीं मानता वी आर फेयर टू द मेमोरी ऑफ आजाद, मौलाना आजाद। मैं नहीं मानता वी आर फेयर टू द मेमोरी ऑफ महात्मा गांधी और फेयर टू द मेमोरी ऑफ अब्दुल गफ्फार खान। In order to be fair, all of us must internalize
this idea as a way of life. And if that happens, इनका मिशन कुछ हद तक सफल होगा। बड़ा मुश्किल मिशन है, इतिहास में बार बार करना पड़ा है, आगे भी जाके करना पड़ेगा, और इसीलिए वो करना जरूरी है। आप कर रहे हैं, आपको भगवान, खुदा, अल्लाह, गॉड आपको ताकत दे, और हम आपके हमेशा साथ रहेंगे। धन्यवाद।